ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೀತಿಯ ಬೀಡ್ಸ್ ಬಳಸದೆ ಕುಚ್ಚು ಹಾಕದೆ ಒಂದು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ಸಿಂಪಲ್ ಆಗಿ 2 ಸ್ಟೆಪ್ಸ್ ಅಲ್ಲಿ ಮುಗ್ದಿ ಹೋಗುತ್ತೆ, ಬಟ್ ಡಿಫ್ರೆಂಟ್ ಆಗಿ ಬರುತ್ತೆ. ನೀವು ನಿಮ್ಮ ಸೀರೆಗೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತಾ ಇರುತ್ತೆ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಅವಾಗ ಮಾತ್ರ ಅರ್ಥ ಆಗುತ್ತೆ. ನಾನು 6 ಎಳೆ ದಾರ 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ಮೊದಲಿಗೆ ನೋಡಿ, ಕ್ರೋಶನ ಈ ರೀತಿಯಾಗಿ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ ಅನ್ನ ಒಳಗಡೆ ಎಳ್ಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದ್ದಾದ್ಮೇಲೆ ಪಕ್ಕದಲ್ಲಿನೇ ಇನ್ನೂ ಒಂದು ಟೈಮ್ ಕ್ರೋಶನ ಸೇರಿಸಿ ಇನ್ನೂ ಒಂದು ಟೈಮ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಡಬಲ್ ಟೈಮ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಲಾಕ್ ನೀಟಾಗಿ ಸೆಕ್ಯೂರ್ ಆಗತ್ತೆ. ನೆಕ್ಸ್ಟ್ ಏನ್ ಮಾಡ್ತಿದ್ದೀನಿ ಅಂದ್ರೆ, ನಾನು 3 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. 1 2 3 ಹೀಗೆ 3 ಚೈನ್ಸ್ ಅನ್ನ ಹಾಕೊಂಡು ಅದನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಿದ್ದೀನಿ ಅಂದ್ರೆ, ನೆಕ್ಸ್ಟ್ ನಾನು 3 ಚೈನ್ಸ್ ಅನ್ನ ಹಾಕೊಳ್ತೇನೆ. 1 2 3 ಹೀಗೆ 3 ಚೈನ್ಸ್ ಅನ್ನ ಹಾಕೊಂಡಿದ್ದಾದ್ಮೇಲೆ ಈಗ ಇಂಪಾರ್ಟೆಂಟ್ ಸ್ಟೆಪ್ ನೋಡ್ಕೊಳ್ಳಿ. ಕ್ರೋಶ ಮೇಲಿಂದ ಈ ರೀತಿಯಾಗಿ 2 ಟೈಮ್ಸ್ ಥ್ರೆಡ್ ಅನ್ನ ಸುತ್ತಕೊಂಡು ಅದನ್ನ ಈ ರೀತಿಯಾಗಿ ವಿ ಶೇಪ್ ಬರೋ ತರ ಮಾಡಿಕೊಂಡು ಅಲ್ಲಿಗೆ ಬಟ್ಟೆಗೆ ನಾನು ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸು ಮತ್ತೆ 2 ಲೂಪ್ಸು ಮತ್ತೆ 2 ಲೂಪ್ಸು ಈ ರೀತಿಯಾಗಿ ನಾನು ಒಂದು ಮಾಡಿಕೊಂಡು ಒಂದು ತ್ರಿಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ತ್ರಿಬಲ್ ಕ್ರೋಶನ ಮಾಡ್ಕೊಂಡಿದ್ದ ಆದ್ಮೇಲೆ ಈಗ ಏನ್ ಮಾಡ್ತಿದ್ದೀನಿ ಅಂದ್ರೆ, ನಾನು 2 ಚೈನ್ಸ್ ಅನ್ನ ಹಾಕೊಳ್ತೇನೆ. 1 2 ಚೈನ್ಸ್ ಅನ್ನ ಹಾಕೊಂಡು ಈ ತ್ರಿಬಲ್ ಕ್ರೋಶ ಏನ್ ಹಾಕೊಂಡಿದ್ದೆ ಅದನ್ನ ಬೇಸ್ ಲೈನ್ ಆಗಿ ಮಾಡಿಕೊಂಡು ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಆ ತ್ರಿಬಲ್ ಕ್ರೋಶೆಯಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಈ ರೀತಿಯಾಗಿ ಒಂದು ಮಾಡ್ಕೊಂಡ್ರೆ ಒಂದು ಕಂಬ ಆಗುತ್ತೆ. ಇದೇ ರೀತಿ ನಾನು ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಆ ತ್ರಿಬಲ್ ಕ್ರೋಶೆಯಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡು ಒಂದು ಕಂಬ ಮಾಡ್ಕೊಳ್ತೀನಿ. ಇದೇ ರೀತಿ ನಾನು 7 ಕಂಬನ ಮಾಡ್ಕೊಳ್ತೀನಿ. 1 2 3 ಎಲ್ಲ ಯೂನಿಫಾರ್ಮ್ ಆಗಿ ಒಂದೇ ಹೈಟ್ಗೆ ಬರೋ ತರ ಮಾಡ್ಕೊಬೇಕು. ಆಗ ಮಾತ್ರ ಡಿಸೈನ್ ನೀಟಾಗಿ ಚೆನ್ನಾಗಿ ಬರುತ್ತೆ. 4 ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಆ ತ್ರಿಬಲ್ ಕ್ರೋಶೆಯಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡು ಒಂದು ಕಂಬ. ಈಗ 5 ಆಗಿದೆ. ಈಗ 6ನೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಫೈನಲ್ ಆಗಿ 7ನೇ ಕಂಬ. ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಆ ತ್ರಿಬಲ್ ಕ್ರೋಶೆಯಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡು ಈ ರೀತಿಯಾಗಿ ಒಂದು ಕಂಬ ಮಾಡಿ ನೋಡಿ. ಇವೆಲ್ಲ ಒಂದೇ ರೀತಿ ಯೂನಿಕ್ ಆಗಿ ಬಂದಿದೆ. ಈಗ ಏನ್ ಮಾಡ್ತಿದ್ದೀನಿ ಅಂದ್ರೆ, ಅದು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನಾನು ಬಟ್ಟೆಗೆ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಬರಬೇಕು. ನೆಕ್ಸ್ಟ್ ಕಂಟಿನ್ಯೂಯೇಷನ್ ಹೇಗಂದ್ರೆ, ಮತ್ತೆ 3 ಚೈನ್ಸ್ 1 2 3 ಚೈನ್ಸ್ ಹಾಕೊಂಡು ನಾನು ಕುಚ್ಚು ಹಾಕ್ತಿಲ್ಲ, ಅದು ಹಾಗೆ ಕಂಟಿನ್ಯೂಯೇಷನ್ ಮಾಡ್ಕೊಳ್ತಾ ಇರೋದಕ್ಕೋಸ್ಕರ ಕುಚ್ಚಿಗೆ ಯಾವುದೇ ರೀತಿ ಗ್ಯಾಪ್ ಬೀಳದೆ 3 ಚೈನ್ಸ್ ಹಾಕೊಂಡು ಅದು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ಅಗೇನ್ 3 ಚೈನ್ಸ್ 1 2 3 ಚೈನ್ಸ್ ಹಾಕೊಂಡು ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಅದೇ ರೀತಿ ಈ ರೀತಿಯಾಗಿ ವಿ ಶೇಪ್ ಅಲ್ಲಿ ಇಟ್ಟು ಅಲ್ಲಿಂದ ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳೆದು, ಸಾರಿ ಇಲ್ಲಿ ನಾವು ತ್ರಿಬಲ್ ಕ್ರೋಶನ ಮಾಡ್ಕೊಬೇಕು. 3 ಚೈನ್ಸ್ ಆದ್ಮೇಲೆ ನಾನು ಮರ್ತೋದೆ. ನೋಡಿ ಈ ರೀತಿಯಾಗಿ 3 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಕ್ರೋಶ ಮೇಲಿಂದ 2 ಟೈಮ್ಸ್ ಥ್ರೆಡ್ ಅನ್ನ ತಗೊಂಡು ಈ ರೀತಿಯಾಗಿ ವಿ ಶೇಪ್ ಅಲ್ಲಿ ಇಟ್ಟು ಅಲ್ಲಿಂದ ಥ್ರೆಡ್ ಅನ್ನ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡು ಈ ರೀತಿಯಾಗಿ ಒಂದು ತ್ರಿಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡಿದ್ದಾದ್ಮೇಲೆ ಆಸ್ ಯೂಶುವಲ್ 2 ಚೈನ್ಸ್ ಹಾಕೊಂಡು 7 ಕಂಬ ಯೂನಿಕ್ ಆಗಿ ಹಾಕೊಳ್ತಾ ಈ ಸ್ಟೆಪ್ ಅನ್ನ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ನಾನು ಸೆಕೆಂಡ್ ಸ್ಲ್ಯಾಂಟಿಂಗ್ ಆರ್ಚ್ ಅನ್ನ ಸಹ ಇದೇ ರೀತಿ ಹಾಕೊಂಡು ಅದೆಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ನೆಕ್ಸ್ಟ್ ಕಂಟಿನ್ಯೂಷನ್ ಅಲ್ಲಿ 3 ಚೈನ್ಸ್ ಲಾಕ್ 3 ಚೈನ್ಸ್ ಒಂದು ತ್ರಿಬಲ್ ಕ್ರೋಶೆ ವಿ ಶೇಪ್ ಅಲ್ಲಿ ಮತ್ತೆ 2 ಚೈನ್ಸ್ ಆ ತ್ರಿಬಲ್ ಕ್ರೋಶೆಗೆ 7 ಕಂಬಗಳನ್ನ ಹಾಕೊಳ್ತಾ ಇದೇ ರೀತಿ ಕಂಟಿನ್ಯೂಷನ್ ಮಾಡ್ಕೋಬಹುದು. ಎಂಡಿಂಗ್ ಬಂದು ಇದೇ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ ಅನ್ನ ನಾವು ಲಾಕ್ ಮಾಡಿದ್ದಾದ್ಮೇಲೆ ಇನ್ನೊಂದು ಲಾಕ್ ಮಾಡಿಕೊಂಡು
2 ಚೈನ್ಸ್ ಹಾಕಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಟ್ರಿಮ್ ಮಾಡ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಫಸ್ಟ್ ಸ್ಟೆಪ್ ಇಷ್ಟೇ. ಬನ್ನಿ ಸೆಕೆಂಡ್ ಸ್ಟೆಪ್, ಫೈನಲ್ ಸ್ಟೆಪ್ಗೆ ಹೋಗೋಣ. ನೋಡಿ, ನಾನು ಸೆಕೆಂಡ್ ಸ್ಟೆಪ್ಗೋಸ್ಕರ ಬೇರೆ ಕಲರ್ ಥ್ರೆಡ್ ಅನ್ನ ತಗೊಂಡಿದ್ದೀನಿ. ಇಲ್ಲಿ ಏನು ಡಬಲ್ ಲಾಕ್ ಮಾಡಿದ್ದೆ ಅದ್ರ ಮಧ್ಯೆಗೆ ನಾನು ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ ಆದ್ಮೇಲೆ ಈಗ ಇಲ್ಲಿಂದ ನಾವು ವರ್ಕ್ ಅನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಇಲ್ಲೇನು ನಾನು 3 ಚೈನ್ಸ್ ಹಾಕೊಂಡಿದ್ದೆ ಅಲ್ಲಿಂದ ಹೊರಗಡೆ ಎಳೆದು ಚಿಕ್ಕದಾಗಿ ಕಂಬ ಮಾಡ್ಕೊಂಡು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡ್ರೆ ನೋಡಿ ಈ ರೀತಿಯಾಗಿ ಒಂದು ಚಿಕ್ಕ ಕಂಬ ರೆಡಿ ಆಗತ್ತೆ. ಈಗ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಕಂಬ ಮಾಡ್ಕೊಂಡಿದ್ದಾದ್ಮೇಲೆ 3 ಚೈನ್ಸ್ ಅನ್ನ ಹಾಕೊಂಡು ಈ ಕಂಬ ಏನಿದೆ ಅದರ ಎಡ್ಜಿಗೆ ನೀಟಾಗಿ ಈ 3 ಚೈನ್ಸ್ ಅನ್ನ ಲಾಕ್ ಮಾಡ್ಕೊಂಡು ಒಂದು ಪೀಕೋನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಪೀಕೋ ಆಯ್ತು. ಈಗ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಸೇಮ್ 3 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡು ಒಂದು ಕಂಬ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ 3 ಚೈನ್ಸ್ 1 2 3 ಈ ರೀತಿಯಾಗಿ 3 ಚೈನ್ಸ್ ಹಾಕೊಂಡು ಈ ಕಂಬ ಏನ್ ಮಾಡಿದ್ದೆ ಅದರ ಎಡ್ಜಿಗೆ ನೀಟಾಗಿ ಈ ರೀತಿಯಾಗಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು 4 ಪೀಕೋ ಕಂಬಗಳನ್ನ ಮಾಡ್ಕೊಳ್ತೀನಿ. ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ 3 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡು ಒಂದು ಕಂಬ ಕ್ರಿಯೇಟ್ ಆದ್ಮೇಲೆ ಅದಕ್ಕೆ 3 ಚೈನ್ಸ್ ಹಾಕೊಂಡು ಅದರ ಎಡ್ಜಿಗೆ ನಾನು ಇದನ್ನ ಲಾಕ್ ಮಾಡ್ಕೊಳ್ತೇನೆ. ಆದಷ್ಟು ಸ್ಮಾಲ್ ಕಂಬಗಳನ್ನೇ ಹಾಕೊಳ್ಳಿ. ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಮತ್ತೆ 3 ಚೈನ್ಸ್ ಹಾಕೊಳ್ತಾ ಇದ್ದೀನಿ. 1 2 3 ಚೈನ್ಸ್ ಹಾಕೊಂಡು ಈ ಕಂಬ ಎಡ್ಜಿಗೆ ನೋಡಿ, ಈ ಕಂಬ ಎಡ್ಜ್ ಏನಿರತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನಾನು 4 ಪಿಕಾಟ್ ಕಂಬಗಳನ್ನ ಈ 3 ಚೈನ್ಸ್ಗೆ ಹಾಕೊಂಡಿದ್ದಾದ್ಮೇಲೆ ಈಗ ಏನ್ ಮಾಡ್ತಿದ್ದೀನಿ ಅಂದ್ರೆ ಇಲ್ಲಿ 3 ಚೈನ್ಸ್ ಮೇಲೆ ಗ್ಯಾಪ್ ಏನ್ ಕಾಣತ್ತೆ ಅಲ್ಲಿಗೆ ಕ್ರೋಶನ ಸೇರಿಸಿ ನಾನೊಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ. ಕಂಟಿನ್ಯೂಷನ್ ಹಿಂಗೆ ಈ 3 ಚೈನ್ಸ್ಗೆ ನಾವು 4 ಪೀಕೋನ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ನೋಡಿ ಪ್ರತಿ ಒಂದು ಕಂಬದ ಮೇಲೆ ಈ ರೀತಿಯಾಗಿ ಏನ್ ಗ್ಯಾಪ್ ಕಾಣ್ತಿದೆ ಅಲ್ಲಿಗೆಲ್ಲ ನಾವು ಈ ರೀತಿಯಾಗಿ ಸಿಂಗಲ್ ಕ್ರೋಶಸ್ ಹಾಕೊಳ್ತಾ ಕಂಟಿನ್ಯೂ ಮಾಡ್ಕೊಬೇಕು. ಆ 3 ಚೈನ್ಸ್ಗೆ ನಾವೇನು ಪೀಕೋ ಮಾಡ್ಕೊಂಡಿದ್ದೀವಿ ಪೀಕೋ ಕಂಬಗಳು ಅದಾದ್ಮೇಲೆ ನೆಕ್ಸ್ಟ್ ಕಂಬಗಳ ಮೇಲೆ ಪ್ರತಿ ಒಂದು ಕಂಬದ ಮೇಲೆ ಏನ್ ಗ್ಯಾಪ್ ಇದೆ ಅದಕ್ಕೆಲ್ಲ ಯೂನಿಫಾರ್ಮ್ ಆಗಿ ಇದೇ ರೀತಿ ನಾವು ಸಿಂಗಲ್ ಕ್ರೋಶೆಟ್ಸ್ ಮಾಡ್ಕೊಳ್ತಾ ಕಂಟಿನ್ಯೂ ಮಾಡ್ಕೋಬೇಕು. ನಾನು ಏನ್ ಹೇಳ್ತಾ ಇದ್ದೀನಿ ಅದನ್ನ ರೀತಿನೇ ನೀವು ಫಾಲೋ ಮಾಡ್ತಾ ಹೋದ್ರೆ ಆರಾಮಾಗಿ ನೀವು ಡಿಸೈನ್ ನೀಟಾಗಿ ಕ್ರಿಯೇಟ್ ಮಾಡ್ಕೋಬಹುದು. ನೀವು ಕುಚ್ಚುಗೆ ಬೇಕಂದ್ರೂ ಸಹ ಇದನ್ನ ಕುಚ್ಚು ಹಾಕೋದಕ್ಕೆ 3 ಚೈನ್ಸ್ ಮುಂಚೆ 4 ಚೈನ್ಸ್ ಹಾಕೊಂಡು ಈ ರೀತಿಯಾಗಿ ಮಾಡ್ಕೊಬಹುದು. ನೋಡಿ, ಈ ರೀತಿಯಾಗಿ ಆಗಿದೆ. ನೆಕ್ಸ್ಟ್ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ 1 2 3 4 7 ಕಂಬದ ಮೇಲೆ 7 ಸಿಂಗಲ್ ಕ್ರೋಶಸ್ ಆಗಿದ್ದಾದ್ಮೇಲೆ ಇಲ್ಲೇನು ನಾವು ಲಾಕ್ ಮಾಡ್ಕೊಂಡಿದ್ವಿ ನೋಡಿ ಆ ಲಾಕ್ ಮೇಲೆನೆ ಒಂದು ಲಾಕ್ ಅನ್ನ ಮಾಡ್ಕೊಬೇಕು. ಲಾಕ್ ಮೇಲೆ ಲಾಕ್ ಮಾಡಿದ್ದಾದ್ಮೇಲೆ ನೋಡಿ ಈ ಆರ್ಚ್ ಈ ರೀತಿಯಾಗಿ ಬರುತ್ತೆ. ನೆಕ್ಸ್ಟ್ ಏನ್ ಮಾಡ್ತಿದ್ದೀನಿ ಇಲ್ಲಿಂದಾನೆ ಕಂಟಿನ್ಯೂಷನ್ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು 3 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡು ಒಂದು ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ ಇದೇ ರೀತಿ ಪಿಕೋ 4 ಕಂಬಗಳನ್ನ ಮಾಡ್ಕೊಂಡು ಮತ್ತೆ ಈ ಕಂಬಗಳ ಮೇಲೆ ಏನೇನು ಸಿಂಗಲ್ ಕ್ರೋಶಸ್ ಗ್ಯಾಪ್ ಇರುತ್ತೆ ಅಲ್ಲಿ ಸಿಂಗಲ್ ಕ್ರೋಶಸ್ ಮಾಡ್ಕೊಳ್ತಾ ಕಂಟಿನ್ಯೂ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಆಲ್ರೆಡಿ ಮಾಡಿ ಪ್ರಾಕ್ಟೀಸ್ ಮಾಡಿದ್ದೆ. ನನಗೂ ಸಹ ತಕ್ಷಣಕ್ಕೆ ಹಾಕೋದಕ್ಕಾಗಲ್ಲ. ಇದು ಸ್ವಲ್ಪ ಲೆಂತಿ ಬಂತು. ನಾನು ಇಲ್ಲಿ ಹಾಕಿದ್ದು ಬಂದು ಒಂದ್ ಸ್ವಲ್ಪ ಚಿಕ್ಕದಾಗಿ ಬಂತು. ಆದಷ್ಟು ಇದೇ ರೀತಿ ಚಿಕ್ಕದಾಗಿ ಬರೋ ತರ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿದೆ ಡಿಸೈನ್. ತುಂಬಾ ಚೆನ್ನಾಗಿ ಡಿಫ್ರೆಂಟ್ ಆಗಿ ಬರುತ್ತೆ. ನೀವು ಬೇಕಂದ್ರೆ ಇಲ್ಲಿ ಕುಚ್ಚುನ ಬೇಕು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ 4 ಚೈನ್ಸ್ ಹಾಕೊಂಡು
ಮತ್ತೆ ಇಲ್ಲಿ ಎಂಡಿಂಗ್ ಆದ್ಮೇಲೆ ಮತ್ತೆ 4 ಚೈನ್ಸ್ ಹಾಕೊಳ್ತಾ 3 ಚೈನ್ಸ್ ಹಾಕೊಂಡು ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಡಿಸೈನ್ ಫೈನಲಿ ಔಟ್ಪುಟ್ ಈ ರೀತಿಯಾಗಿ ಬಂದಿದೆ. ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಮರಿದೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ನೀವು ನಿಮ್ಮ ಸೀರೆಗೆ ಟ್ರೈ ಮಾಡಿ ಅಂತ ಹೇಳ್ತಾ ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇನ್ನಷ್ಟು ವಿಡಿಯೋಗಳಿಂದ ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.